ರಾಜ್ಯದಲ್ಲಿ ಬಿಎಲ್ಒಗಳಿಗೆ ಎಸ್ಐಆರ್ನ ಗಂಧ ಕಾಳಿ ಕೂಡ ಗೊತ್ತಿಲ್ವಾ? ಕಂಡಲ್ಲಿ ಮತ ಪರಿಷ್ಕರಣೆಯನ್ನ ಮಾಡ್ತಾ ಇರುವುದಕ್ಕೆ ದೋಸ್ತಿಗಳು ಚುನಾವಣಾ ಆಯೋಗದ ಮೆಟ್ಟಿಲೇರಿದ್ದಾರೆ. ಎಸ್ಐಆರ್ ರೂಲ್ಸ್ ಹಳ್ಳ ಹಿಡಿಯೋದಕ್ಕೆ ಸರ್ಕಾರ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಮೈತ್ರಿ ಪಡೆಯ ಆರೋಪಕ್ಕೆ ಇದೆಲ್ಲ ನಾಟಕ ಅಂತ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಮಧ್ಯೆ ಸಂಘರ್ಷ ನಿಲ್ಲದಾಗಿದೆ. ಸಂಘದ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಗೃಹ ಸಚಿವರ ಆಜ್ಞೆಯಾಗಿದೆ. ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪತ್ರವೂ ರವಾನೆಯಾಗಿದೆ. ಅಯೋಧ್ಯೆ ಹುಂಡಿ ಹಣ ಕಳುವೆಗೆ ಪ್ರಿಯಾಂಕ್ ಆರ್ಎಸ್ಎಸ್ಗೆ ಲಿಂಕ್ ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಹಣ ಕಳ್ಳತನ ಸಂಚಲನ ಸೃಷ್ಟಿ ಮಾಡಿದೆ. ಶ್ರೀರಾಮನ ಚಂದಾ ಚೋರ್ಗಳ ವಿಚಾರಣೆ ಮುಂದುವರೆದಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಸಭೆಯಲ್ಲಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರವಾಗಿದೆ. ತಪ್ಪಿತಸ್ಥರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೂ ನಿರ್ಧಾರವಾಗಿದೆ. ಕರುನಾಡ ಮೇಲೆ ಮುನಿದಿದ್ದ ವರುಣ ಕೊನೆಗೂ ಕೃಪೆ ತೋರಿದ್ದಾನೆ. ಹಲವೆಡೆ ಪುನರ್ವಸು ಮಳೆಯ ಸಿಂಚನ ಆಗಿದೆ. ಮಲೆನಾಡು, ಕೊಡಗು, ಬೆಳಗಾವಿಯಲ್ಲಿ ವರ್ಷಧಾರೆ ಸುರಿದಿದೆ. ಹಲವು ಜಿಲ್ಲೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಗೆ ಸಾವು ನೋವು ಸಂಭವಿಸಿದೆ. ಪಿಒಕೆ ಪಾಕಿಸ್ತಾನದ ಭಾಗ ಅಲ್ಲ ಎಂಬ ಚಳವಳಿ 26ನೇ ದಿನಕ್ಕೆ ಕಾಲಿಟ್ಟಿದೆ. ಪಾಕಿಸ್ತಾನದ ದಬ್ಬಾಳಿಕೆ ವಿರುದ್ಧ ಪಿಒಕೆ ಜನ ಸಿಡಿದೆದ್ದಿದ್ದಾರೆ. ಗಡಿ ತೆರೀರಿ, ನಾವು ಬರ್ತೀವಿ ಅಂತ ಭಾರತಕ್ಕೆ ಮನವಿ ಮಾಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರ ಮನವಿಯನ್ನ ಭಾರತ ಆಲಿಸುತ್ತಾ ಅನ್ನುವಂತಹ ಕೌತುಕ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.